ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕುಶಲ್. ಇವತ್ತು ತುಂಬ ವಿಶೇಷವಾದಂತಹ ಒಂದು ವಿಚಾರವನ್ನು ತಗೊಂಡು ಬಂದಿದ್ದೀನಿ. ಅದು ಶ್ರಾವಣ ಮಾಸದಲ್ಲಿ ಪ್ರಪ್ರಥಮವಾಗಿ ನಮಗೆ ಬರುವಂತಹ ಹಬ್ಬ ಅಂದರೆ ಅದು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಅಂತ ಅಂದರೆ ತುಂಬ ವಿಶೇಷವಾಗಿ ಹೆಣ್ಣು ಮಕ್ಕಳು ಆಚರಿಸುವಂತಹ ಹಬ್ಬ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಹಬ್ಬಗಳಲ್ಲಿ ಏನಿಲ್ಲ, ಆದರೂ ಕೂಡ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳು ಆಚರಿಸ್ತಾರೆ. ಏನಕ್ಕೆ? ಇದರ ಹಿನ್ನೆಲೆ, ಇದರ ಕಾರಣ, ಇದರ ಕತೆ ಎಲ್ಲವನ್ನು ತಿಳ್ಕೊಂಡು ಮಾಡಿದ್ರೆ ಮಾತ್ರ ಭೀಮನ ಅಮಾವಾಸ್ಯೆ ಮಾಡೋದರಲ್ಲಿ ಅರ್ಥ ಇರುತ್ತೆ. ಅದಲ್ದಂಗೆ ನಾವು ಮಾಡ್ತೀವಿ ಅಂದರೆ ಅದು ಕೇವಲ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕ್ಕೊಳ್ಳೋಕ್ಕೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳ್ಳೋಕ್ಕೆ ಮಾಡಬೇಕಾಗತ್ತೆ. ಅದಕ್ಕಲ್ಲ, ನಾವು ಮಾಡುವಂತಹ ಒಂದು ಪೂಜೆ ಹಿನ್ನೆಲೆಯನ್ನು ತಿಳ್ಕೊಳ್ಳೋದ್ರಿಂದಲೇ ತುಂಬ ಮುಖ್ಯವಾಗಿರುತ್ತೆ. ಏನಾದರೂ ಹಿನ್ನೆಲೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡೋದರಿಂದ ಇದು 4-6 ಜನಕ್ಕೆ ಸೇರಿ ಅವರು ಕೂಡ ಇದರ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಆಗುತ್ತೆ. ಆದ್ದರಿಂದ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಈ ಭೀಮನ ಅಮಾವಾಸ್ಯೆ ಅನ್ನೋದು ಹೆಸರು ಯಾಕೆ ಬಂತು ಮೊದಲು ತಿಳ್ಕೋಬೇಕು. ಭೀಮನ ಅಮಾವಾಸ್ಯೆ ಅನ್ನೋ ಒಂದು ಹೆಸರು ಯಾಕೆ ಬಂತು ಅಂದರೆ, ಭೀಮ ಹುಟ್ಟಿದ ದಿನವೇ ಈ ದಿನ, ಅದಕ್ಕೆ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಅದಾದ ಮೇಲೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ ಹೆಣ್ಣು ಮಕ್ಕಳು. ಅದಲ್ದಂಗೆ ಗಂಡನ ಪೂಜೆಯನ್ನು ಮಾಡ್ತಾರೆ. ಗಂಡನ ಪೂಜೆ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಮತ್ತು ಈ ಜ್ಯೋತಿರ್ಭೀಮೇಶ್ವರ ಅನ್ನೋ ವ್ರತವನ್ನು ಮಾಡಬೇಕಾ ಅನ್ನೋದನ್ನ ತಿಳ್ಕೊಳ್ಳೋಣ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಥವಾ ಪೂಜೆಯನ್ನು ಮಾಡಿನೇ ಖಂಡಿತವಾಗ್ಲೂ ನೀವು ಗಂಡನ ಪೂಜೆಯನ್ನು ಮಾಡಬೇಕು. ಸುಮ್ಮನೆ ಗಂಡನ ಪಾದ ಪೂಜೆ ಮಾಡೋದು ಅಲ್ಲ. ಇದು ಸಂಪ್ರದಾಯ ಇರೋದೇ ಇದೇ ರೀತಿಯಾಗೇ ಇರೋದು. ಆದ್ದರಿಂದ ಇದನ್ನು ಮಾಡಲೇಬೇಕು. ಹೇಗೆ ಮಾಡೋದು, ಇದರ ಕತೆ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಜ್ಯೋತಿರ್ಭೀಮೇಶ್ವರ ಪೂಜೆ ಅಥವಾ ವ್ರತ ಹೇಗೆ ಪ್ರಾರಂಭ ಆಯಿತು ಅಂದರೆ, ಹಿಂದೆ ಇದು ತುಂಬ ದೊಡ್ಡದಾದಂತಹ ಕತೆ. ನಾನು ಸರಳವಾಗಿ ಹೇಳ್ತೀನಿ. ಹಿಂದೆ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಬನೇ ಒಬ್ಬ ಮಹಾರಾಜ ಅಂದರೆ ಯುವರಾಜ ಇರ್ತಾನೆ. ಒಬ್ಬನೇ ಒಬ್ಬ ಮಗ ಇರ್ತಾನೆ. ಅವನಿಗೆ ತುಂಬ ಆಸೆ ಇರುತ್ತೆ. ಯಾಕಂದರೆ ಒಬ್ಬನೇ ಮಗ ಅಂದ ಮೇಲೆ ಸಾಕಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾನೆ. ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು, ನನ್ನ ಮಗನ್ನ ರಾಜ ಮಾಡಬೇಕು, ಅವನಿಗೆ ಮದುವೆ ಮಾಡಬೇಕು, ಈ ರೀತಿಯಾದಂಥ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾನೆ ಮಹಾರಾಜ. ಆದರೆ ಕಾರಣಾಂತರಗಳಿಂದ ಅವನ ಮಗ ಸತ್ತೋಗ್ಬಿಡ್ತಾನೆ. ಸತ್ತೋದ ಮೇಲೆ ಅವನು ಏನಾದರೂ ಸರಿ, ಸತ್ತೋದ್ರೂ ಪರವಾಗಿಲ್ಲ, ನನ್ನ ಮಗನ ಮದುವೆ ನಾನು ನೋಡಬೇಕು ಅನ್ನೋದೇ ಅವನ ಬಯಕೆ ಆಗಿರುತ್ತೆ. ಆದ್ದರಿಂದ ಏನು ಮಾಡ್ತಾನೆ ಅಂದರೆ, ಈ ಸತ್ತೋಗಿರೋ ಹೆಣದ ಜೊತೆ ಅವನು ಮದುವೆಯನ್ನು ಮಾಡಿಸೋಕೆ ಮುಂದಾಗಿ ಆ ಹೆಣದ ಜೊತೆ ಆದರೂ ಮದುವೆಯನ್ನು ನೋಡಿ ನಾನು ಕಣ್ತುಂಬ್ಕೊಳ್ತೀನಿ ಅನ್ನೋದೇ ಅವನ ಆಸೆ ಆಗಿರುತ್ತೆ. ಅದರಿಂದ ಅವನ ಅರ್ಧ ರಾಜ್ಯವನ್ನು ಬರೆದು ಕೊಡ್ತೀನಿ ಅಂತ ಹೇಳಿ ಅವನು ಡಂಗೂರವನ್ನು ಸಾರಿಸ್ತಾನೆ ಇಡೀ ರಾಜ್ಯಕ್ಕೆ. ಆದ್ದರಿಂದ ಆ ಡಂಗೂರವನ್ನು ಕೇಳಿದಂಥ ಅದೇ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣನಿಗೆ ಈ ಒಂದು ಸುದ್ದಿ ಕೇಳುತ್ತೆ. ಅವನಿಗೆ 6 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಅವನು ಏನಾದರೂ ಮಾಡಿ, ತುಂಬ ಕಷ್ಟ ಅವನಿಗೆ, ಏನಾದರೂ ಮಾಡಿ 6 ಜನ ಹೆಣ್ಣು ಮಕ್ಕಳನ್ನು ಅವನು ಸಾಗಿಸ್ಬೇಕಾಗಿರುತ್ತೆ, ಬೇರೆ ಮನೆಗೆ ಮದುವೆ ಮಾಡಿಕೊಡ್ಬೇಕಾಗುತ್ತೆ. ಆದರೆ ಏನು ಮಾಡೋದು, ಹಣ ಇರೋದಿಲ್ಲ. ಈ ಸುದ್ದಿ ಕೇಳಿದ ಮೇಲೆ ಅವನು ಏನು ಮಾಡ್ತಾನೆ ಅಂದರೆ, ಅವನ 6 ಜನ ಹೆಣ್ಮಕ್ಳಲ್ಲಿ ಒಬ್ಬರೊಬ್ಬರಲ್ಲೂ ಪ್ರಾರ್ಥನೆ ಕೇಳ್ಕೊಳ್ತಾನೆ. ಯಾಕಂದರೆ ಇದರಲ್ಲಿ ಒಬ್ಬಳು ಒಪ್ಕೊಂಡ್ರು ಕೂಡ ಇನ್ನು 5 ಜನದ ಜೀವನ ಚೆನ್ನಾಗಿರುತ್ತಲ್ಲ, ಅದೊಂದು ಕಾರಣಕ್ಕೆ. ಆ ಕಾರಣಕ್ಕಾಗಿ ಅವನು ಕೇಳ್ಕೊಂಡ್ಮೇಲೆ ಒಬ್ಳು ಹುಡುಗಿ ಒಪ್ಕೊಂಡು ಮದುವೆ ದಿನ ಬರುತ್ತೆ. ಅದುವೇ ಈ ಭೀಮನ ಅಮಾವಾಸ್ಯೆ ದಿನವೇ ಮದುವೆ. ಈ ಭೀಮನ ಅಮಾವಾಸ್ಯೆ ದಿನ ಮದುವೆ ಎಲ್ಲಾಗತ್ತೆ ಅಂದರೆ ಸ್ಮಶಾನದಲ್ಲಿ ಆಗತ್ತೆ. ಚಿತೆ ಮೇಲೆ ಹೆಣ ಮಲಗಿರುತ್ತೆ. ಆ ಹೆಣದ ಜೊತೆಲೇ ಆ ಚಿಕ್ಕ ಹುಡುಗಿ ಮದುವೆಯನ್ನು ಮಾಡಿಸ್ತಾರೆ. ಮದುವೆಯನ್ನು ಮಾಡಿಸಿದ ತಕ್ಷಣವೇ
ಎಲ್ಲರೂ ಅವರವರ ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಯಾರು ಕೂಡ ಮನೆ ಒಂದು ಸ್ಮಶಾನದಲ್ಲಿ ಇರೋದಿಲ್ಲ. ಯಾಕಂದ್ರೆ ಇನ್ನು ಗಂಡ ಹೆಂಡತಿ ಇನ್ನ ಗಂಡನ ಜೊತೆ ಹೆಂಡತಿ ಇರಬೇಕಲ್ವಾ, ಅದರಿಂದ ಬಿಟ್ಟು ಹೋಗ್ಬಿಡ್ತಾರೆ. ಆ ಹೆಣದ ಜೊತೆ ಆ ಹುಡುಗಿ ಒಬ್ಳೆ ಆ ಸ್ಮಶಾನದಲ್ಲಿ ಇರ್ತಾಳೆ. ಆ ಸಮಯದಲ್ಲಿ ಅವಳು ಶಿವ ಪಾರ್ವತಿಯರನ್ನ ಪ್ರಾರ್ಥನೆ ಮಾಡಿ, ಶಿವ ಪಾರ್ವತಿಯರನ್ನ ನೆನೆಸ್ಕೊಂಡು ಅವಳು ಪಾರ್ವತಿ ದೇವಿಯನ್ನ ಸ್ಮರಣೆ ಮಾಡ್ಕೊಳ್ತಾಳೆ. ಸ್ಮರಣೆ ಮಾಡಿಕೊಂಡಾಗ ಪ್ರಪ್ರಥಮ ಬಾರಿಗೆ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಿದಂಥವಳು ಪಾರ್ವತಿ ದೇವಿ. ಅವಳ ಅಶರೀರವಾಣಿ ಧ್ವನಿಯಾಗಿ ಈ ಹುಡುಗಿಗೆ ಕೇಳಿಸುತ್ತೆ, ನೀನು ಈ ವ್ರತವನ್ನ ಮಾಡು, ಈ ಪೂಜೆಯನ್ನ ಮಾಡು, ಈ ಕ್ಷಣವೇ ನಿನ್ನ ಗಂಡ ಮತ್ತೆ ಬದುಕುಳಿತಾನೆ ಅಂತ ಹೇಳಿ. ಆಗ್ಲೇ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಪಾರ್ವತಿ ಹೇಳ್ತಾಳೆ, 2 ಜೋಡಿ ದೀಪವನ್ನ ಇಟ್ಟು ಪೂಜೆ ಮಾಡು ನೀನು. ಈ ರೀತಿಯಾಗಿ ಆ 2 ಜೋಡಿ ದೀಪವನ್ನ ಇಟ್ಟು ಅದಕ್ಕೆ ಕಂಕಣವನ್ನ ಕಟ್ಟಿ ನೀನು ಪೂಜೆ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಅಲ್ಲಿ ಯಾವ ದೀಪ ತಗೊಂಡು ಬರ್ತಾಳೆ ಆ ಸ್ಮಶಾನದಲ್ಲಿ? ಆಗ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಅಲ್ಲೇ ಇದ್ದಂಥ ಮಣ್ಣನ್ನ ಕಲಸಿ ಅವಳು ದೀಪವನ್ನ ಮಾಡ್ತಾಳೆ. ದೀಪವನ್ನ ಮಾಡಿ ಆ ಒಂದು ಬಳ್ಳಿಗಳಿಂದ, ಅವಳು ನಾರು ಬಳ್ಳಿಗಳಿಂದ ಅದಕ್ಕೆ ಕಂಕಣ ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೊಂಡು ಕಟ್ತಾಳೆ. ಕಟ್ಟಿ ಅಲ್ಲೇ ಉದುರು ಬಿದ್ದಿರ್ತಕ್ಕಂಥ ಎಲೆಗಳನ್ನೇ ಎತ್ಕೊಂಡು ಅದೇ ಹೂವ ಪತ್ರೆ ಅಂತ ಭಾವನೆ ಮಾಡಿಕೊಂಡು ಶಿವ ಪಾರ್ವತಿಯರನ್ನ ಅಲ್ಲೇ ಪೂಜೆ ಮಾಡ್ತಾಳೆ. ಪೂಜೆ ಮಾಡಿದ ತಕ್ಷಣ ಅವಳ ಭಕ್ತಿಗೆ ಸಾಕ್ಷಾತ್ ಶಿವ ಪಾರ್ವತಿ ಮೆಚ್ಚಿ ಪ್ರತ್ಯಕ್ಷರಾಗಿ ಅವಳಿಗೆ ವರವನ್ನ ಕೊಡ್ತಾರೆ. ಆ ಸತ್ತಿರುವಂತಹ ಗಂಡ ಮತ್ತೆ ಬದುಕ್ತಾನೆ. ಬದುಕದ ಮೇಲೆ ಅವರಿಗೆ ಅರಮನೆ ಆಗಿರ್ಬೋದು ಎಲ್ಲವನ್ನ ಅಲ್ಲೇ ದಯಪಾಲಿಸಿ ಅವರಿಗೆ ಹೇಳ್ತಾರೆ, ಯಾರು ಈ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನ ಈ ದಿನ ಮಾಡ್ತಾರೋ ಅವರಿಗೆ ಸೌಭಾಗ್ಯ ವೃದ್ಧಿ ಆಗತ್ತೆ, ಒಳ್ಳೆ ಗಂಡ ಪ್ರಾಪ್ತಿಯಾಗ್ತಾನೆ, ಮತ್ತೆ ಗಂಡ ಇರುವವರೆಗೆ ಆಯುಷ್ಯು ವೃದ್ಧಿ ಆಗತ್ತೆ ಅಂತ ಹೇಳಿ ಶಿವ ಪಾರ್ವತಿಯರ ಆಶೀರ್ವಾದ ಮಾಡ್ತಾರೆ. ಅದಕ್ಕಾಗೇ ನಾವು ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನ ಮಾಡಬೇಕು. ಮಾಡದೆ ಸುಮ್ಮನೆ ಗಂಡನ ಪೂಜೆ ಮಾಡೋದಲ್ಲ. ಜ್ಯೋತಿರ್ಭೀಮೇಶ್ವರ ಪೂಜೆ ಅಂದರೆ ಶಿವನಿಗೆ ಪೂಜೆ ಮಾಡಿದ ಮೇಲೆ ಪತಿಗೆ ಪೂಜೆಯನ್ನ ಮಾಡುವಂಥದ್ದು. ಈ ಜ್ಯೋತಿರ್ಭೀಮೇಶ್ವರ ಕಥೆಯನ್ನ ತಿಳ್ಕೊಂಡ್ರಿ. ಈ ಜ್ಯೋತಿರ್ಭೀಮೇಶ್ವರ ಕತೆ ಒಂದೊಂದರಲ್ಲಿ ಒಂದೊಂದು ರೀತಿ ಇದೆ, ಆದರೆ ಕತೆ ಮಾತ್ರ ಇದೇ ಆಗಿರುತ್ತೆ. ಇದರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಪೂಜೆ ಹೇಗೆ ಮಾಡಬೇಕು ಅಂತ ಅಂದರೆ, ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ದಿನ ಆದಷ್ಟು ತಂದೆ ತಾಯಿ ಇರುವಂಥವರು ತಲೆಗೆ ಸ್ನಾನ ಮಾಡಬಾರ್ದು ಅಮಾವಾಸ್ಯೆ ಪೌರ್ಣಮಿ ದಿನ ಅಂತ ಹೇಳ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ಸ್ನಾನ ಮಾಡಿಕೊಂಡು ಸ್ನಾನದ ನೀರಿಗೆ ಆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡು, ಅರಿಶಿಣವನ್ನ ಮೈಗೆ ಹಚ್ಕೊಂಡು ಹೆಣ್ಣು ಮಕ್ಕಳು ಕೆನ್ನೆಗೆ, ಕಾಲಿಗೆ ಮತ್ತು ಕೈಗೆಲ್ಲ ಅರಿಶಿಣವನ್ನು ಹಚ್ಕೊಂಡು ಸ್ನಾನ ಮಾಡೋದು ತುಂಬ ಉತ್ತಮ. ಅರಿಶಿಣ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ. ಅವತ್ತು ಒಂದು ದಿನ ಹಚ್ಕೊಂಡಷ್ಟು ಆಂಟಿಬಯೋಟಿಕ್ ಇರೋದರಿಂದ ಅರಿಶಿಣದಲ್ಲಿ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದರಿಂದ ಅವತ್ತೊಂದು ದಿನ ಹಚ್ಕೊಂಡು ಸ್ನಾನ ಮಾಡಿ ಅಥವಾ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ. ಆಫೀಸ್ಗೆ ಹೋಗುವಂಥವ್ರಿದ್ದಾಗ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು. ಸ್ನಾನ ಮಾಡಿ ಅವತ್ತು ಆದಷ್ಟು ಸೀರೆಯನ್ನೇ ಉಟ್ಕೊಂಡು ಪೂಜೆ ಮಾಡಬೇಕು. ನೀವು ಚೂಡಿದಾರ ಆಗಿರ್ಬೋದು, ಇನ್ನಿತರ ವಸ್ತ್ರವನ್ನು ಹಾಕೊಳ್ಳೋದಕ್ಕಿಂತ ಆದಷ್ಟು ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡುವಂಥದ್ದು ತುಂಬ ಉತ್ತಮ. ಸೀರೆಯ ಜೊತೆಗೆ ನೀವು ಆಭರಣಗಳು ನೀವು ಚಿನ್ನದಿದ್ದಷ್ಟು ಉತ್ತಮ ಹಾಕೊಳ್ಳಿ. ಬೇರೆ ಆಭರಣಗಳೆಲ್ಲ ಬೇರೆ ದಿನ ಸರಿ. ಹಬ್ಬ ಮತ್ತು ವ್ರತ ಇದ್ದಾಗ ಚಿನ್ನದ ಆಭರಣಗಳು ತುಂಬ ಉತ್ತಮ. ಇಲ್ಲದಿದ್ದ ಪಕ್ಷದಲ್ಲಿ ತೊಂದರೆನೇ ಇಲ್ಲ, ಏನೂ ಇಲ್ಲ ಅಂದರೆ ಏನೂ ಪರವಾಗಿಲ್ಲ. ಆದರೆ ಇದ್ದಲ್ಲಿ ಹಾಕೊಳ್ಳಿ, ಹಾಗೆ ಇಡಬೇಡಿ. ಅದನ್ನು ಕೆಲವರು ಹಾಗೆಯೇ ಇಟ್ಟಿರ್ತಾರೆ. ಬೀರುಳ್ಳಿ ಏನಕ್ಕೆ ಇಟ್ಟಿರ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದಷ್ಟು ಹಾಕೊಳ್ಳಿ, ಮಾಡಿಸಿರೋದೇ ಹಾಕೊಳ್ಳೋಕ್ಕಲ್ವಾ, ಅದರಿಂದ ಹಾಕೊಳ್ಳಿ. ಜೊತೆಗೆ ಯಾವುದ್ಯಾವುದೋ ಸೀರೆ ಅಂದರೆ ಪಾಲಿಸ್ಟರ್ ಸೀರೆ, ಚುಮ್ಕಿ ಸೀರೆಗಳು ಉಡುವಂಥದ್ದಲ್ಲ. ಆದಷ್ಟು ಕಾಟನ್ ಸೀರೆ, ರೇಷ್ಮೆ ಸೀರೆ ಉಡುವಂಥದ್ದು ತುಂಬ ಉತ್ತಮ. ಯಾಕೆ ಆ ಸೀರೆ ಉಟ್ಕೊಂಡ್ರೆ ಆಗೋದಿಲ್ವಾ ಅಂತ ಕೇಳಿದ್ರೆ, ನಾವೊಂದು ಸ್ಕೂಲಿಗೆ ಹೋಗ್ತೀವಿ ಅಂದರೆ ಅದಕ್ಕೆ ಯೂನಿಫಾರ್ಮು, ID ಕಾರ್ಡು, ಟೈ, ಬೆಲ್ಟು ಎಲ್ಲ ನಾವು ಮಕ್ಕಳಿಗೆ ಹಾಕಿ ಕಳಿಸ್ತೀವಿ. ಯಾಕೆ ಹಂಗೆ ಹೋದರೆ ಆಗೋದಿಲ್ವಾ ಅಂತ ಅಂದರೆ, ಅದು ಒಂದು ಡಿಸಿಪ್ಲಿನ್ ಅಂತ ಹೇಳಿ ಅಲ್ವಾ. ಅದೇ ರೀತಿಯಾಗಿಯೇ ನಾವು ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ID ಕಾರ್ಡ್ ಇಲ್ಲದೆ ನಾವು ಹೋಗೋಕೆ ಆಗೋದಿಲ್ಲ ಒಳಗಡೆ ಅಲ್ವಾ. ಅದಕ್ಕೆ ಆದಂಥ ಒಂದೊಂದು ಶಿಸ್ತು ಅನ್ನೋದಿರುತ್ತೆ. ಹಾಗೆ ಪೂಜೆ ಮಾಡಬೇಕಾದ್ರೂ ಕೂಡ ಹೇಗಂದರೆ ಹಾಗೆ ಮಾಡೋದಲ್ಲ, ಶಿಸ್ತು ಅನ್ನೋದು ನಿಜವಾಗ್ಲೂ ಮುಖ್ಯ. ಹಾಗೆ ಹೆಣ್ಣು ಮಕ್ಕಳು
ಜಡೆಯನ್ನು ಅಂದರೆ ಕನಿಷ್ಠ ಪಕ್ಷ ನೀರ್ ಜಡೆ, ಒಂದು ಸಣ್ಣ ಜಡೆ ಆದರೂ ಹಾಕೋಬೇಕು. ಕ್ಲಿಪ್ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಕೆಲವರು ಗಂಟಂದರೆ ಹೇಗೆಗೋ ಹಾಕ್ಕೊಂಡು ಕುತ್ಕೊಳ್ತಾರೆ. ಇಲ್ಲ, ಮುಡಿಯನ್ನು ಕಟ್ಟಬೇಕು. ಮುಡಿಯನ್ನು ಕಟ್ಟೋದು ಅಂದರೆ ಗಂಟು ಸುತ್ತಿ ಹೂವು ಮುಡ್ಕೋಬೇಕು, ಅಥವಾ ಜಡೆಯನ್ನು ಹಾಕ್ಕೊಂಡು ಹೂವು ಮುಡ್ಕೊಬೇಕು. ಹೂವು ಮುಡಿಯೋದು ತುಂಬ ಮುಖ್ಯ. ಒಂದು ಹೂವು ಆದರೂ ಮುಡ್ಕೋಬೇಕು. ಒಂದು ಹೂವು ಆದರೂ ಮುಡ್ಕೊಂಡು ನೀವು ಪೂಜೆಗೆ ಕುತ್ಕೊಳ್ಳುವಂಥದ್ದು. ಅದಾದ ನಂತರ ಹಣೆಗೆ ಕುಂಕುಮವನ್ನು ಇಡುವಂಥದ್ದು. ಇದಂತೂ ತುಂಬ ಮುಖ್ಯ. ಕೆಲವು ಹೆಣ್ಮಕ್ಳು, ಇವಾಗಿನ ಕಾಲದ ಹೆಣ್ಮಕ್ಳು ಐಲೈನರಲ್ಲಿ ಒಂದು ಚುಕ್ಕಿಯನ್ನು ಇಟ್ಕೊಂಡು ಕುತ್ಕೊಂಡು ಬಿಡ್ತಾರೆ. ಕುಂಕುಮವನ್ನೇ ಇಡೋದಿಲ್ಲ. ಕೆಲವು ಹೆಣ್ಮಕ್ಳು ಮಾತ್ರ, ಎಲ್ಲರೂ ಅಲ್ಲ, ಕೆಲವು ಹೆಣ್ಮಕ್ಳು ಮಾತ್ರ ಈ ತಪ್ಪನ್ನು ಮಾಡ್ತಾರೆ. ಮತ್ತು ಸಣ್ಣ ಸ್ಟಿಕ್ಕರ್ ಇಟ್ಕೊಳ್ತಾರೆ. ಇಟ್ಕೊಳ್ಳಿ, ತೊಂದರೆ ಇಲ್ಲ, ಆದರೆ ಕುಂಕುಮ ಅದ್ರ ಜೊತೆ ಇಟ್ಕೊಳ್ಬೇಕು. ಬರೀ ಸ್ಟಿಕ್ಕರ್ ಇಟ್ಕೊಂಡು ಪೂಜೆ ಮಾಡೋದರಲ್ಲಿ ಫಲ ಬರೋದಿಲ್ಲ. ಅದೊಂದೇ ಕಾರಣಕ್ಕೆ ಹೇಳುವಂಥದ್ದು. ಆದ್ದರಿಂದ ಸ್ಟಿಕ್ಕರ್ ಯಾವುದಾದ್ರೂ ಇಟ್ಕೊಳ್ಳಿ, ಹಣೆಗೆ ಕುಂಕುಮ ಧಾರಣೆ ಮಾಡಿ. ಹಣೆಗೆ ಕುಂಕುಮದ ಜೊತೆಗೆ ಸಿಂಧೂರವನ್ನು ಧಾರಣೆ ಮಾಡೋದು, ಅಂದರೆ ನೆತ್ತಿಯ ಮೇಲೆ ಕುಂಕುಮ ಇಡೋದು ತುಂಬ ಮುಖ್ಯ. ಎಷ್ಟೋ ಹೆಣ್ಣು ಮಕ್ಕಳು ಇಡೋದೇ ಇಲ್ಲ, ನನಗೆ ಅಭ್ಯಾಸ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆ ನೆತ್ತಿಯ ಮೇಲೆ ಕುಂಕುಮ ಇಡೋದ್ರ ಬಗ್ಗೆ ಒಂದು ವಿಚಾರ ಇದೆ. ಏನಪ್ಪ ಅಂದರೆ, ಲಕ್ಷ್ಮಿ ಅಲ್ಲೇ ನೆಲೆಸಿರ್ತಾಳೆ. ಹಣ ಬೇಕಲ್ವಾ, ಎಲ್ಲರಿಗೂ ದುಡ್ಡು ಬೇಕಲ್ವಾ. ದುಡ್ಡು ಬೇಕು ಅಂದರೆ ಅಲ್ಲಿ ಕುಂಕುಮ ಇಡೋದ್ರಿಂದ ಲಕ್ಷ್ಮಿಗೆ ಪ್ರೀತಿ ಆಗತ್ತೆ. ನಮ್ಮ ಕೈಯಲ್ಲಿ ಹಣ ಆದಷ್ಟು ಖರ್ಚಾಗೋಲ್ಲ. ಎಷ್ಟೇ ಖರ್ಚಾದರೂ 100 ರೂಪಾಯಿ ಈ ಕಡೆಯಿಂದ ಹೋದರೆ 100 ರೂಪಾಯಿ ಇನ್ನೊಂದು ಕಡೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಅದನ್ನು ಮಾಡಿ. ಅಲ್ಲಿ ಇಟ್ಬಿಟ್ರೆ ದುಡ್ಡು ಸುರಿದು ಬಿಡತ್ತಾ ಅಂತ ಅಲ್ಲ, ದುಡ್ಡು ಏನು ಸುರಿಯೋದಿಲ್ಲ ಖಂಡಿತ. ಆದರೆ ಅಲ್ಲಿಡೋದ್ರಿಂದ ಮಹಾಲಕ್ಷ್ಮಿಗೆ ಸಂತೃಪ್ತಿ ಆಗತ್ತೆ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂತ ಒಂದು ಮಾತನ್ನು ಹೇಳ್ತೀವಲ್ಲ, ಅದೇ ರೀತಿ. ಅದಾದ ಮೇಲೆ ನೀವು ಪೂಜೆಯನ್ನು, ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡೋಕೆ 2 ಜೋಡಿ ದೀಪ. ಜೋಡಿ ದೀಪ ಅಂದರೆ ಕಂಬದ ದೀಪವೇ ಆಗಿರಬೇಕು. ಅಂದರೆ ಅದಕ್ಕೆ ಕಂಬ ಬಂದಿರಬೇಕು. ಕಂಬ ಇಲ್ಲದೆ ಬರೀ ಹಣತೆ ಇದ್ದರೆ ಸಾಲೋದಿಲ್ಲ. ಕಂಬ ಬಂದು ಅದು ದೀಪ, ಅದು ಇಷ್ಟೇ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪರವಾಗಿಲ್ಲ. ಜೋಡಿ ದೀಪವನ್ನು ಇಟ್ಟು ಒಂದಕ್ಕೆ, ಅಂದರೆ ಎಡಗಡೆ ಇರುವಂತಹ ದೀಪಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ಇನ್ನು ಒಂದು ದೀಪಕ್ಕೆ ಏನೂ ಕಟ್ಟುವಂಥ ಅಗತ್ಯ ಇರೋದಿಲ್ಲ. ಇದು ಕಟ್ಟಿ 2 ದೀಪಕ್ಕೆ ಎಣ್ಣೆಯನ್ನು, ಮೊದಲು ಯಾವಾಗಲೂ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಬೇಕು. ಬತ್ತಿ ಹಾಕಿ ಎಣ್ಣೆ ಹಾಕೋದಲ್ಲ. ನಮ್ಮದು ತಿರುವಕ್ಕೆ ಒಂದು ತಿರುವಿರುತ್ತೆ, ಅದಕ್ಕೆ ಬತ್ತಿ ಹಾಕಿನೇ ನಾವು ಎಣ್ಣೆ ಹಾಕಬೇಕು ಅಂತ ಹೇಳ್ತಾರೆ ಕೆಲವರು. 1 ಡ್ರಾಪ್ ಆದರೂ ಮೊದಲು ಎಣ್ಣೆ ಹಾಕಿ, ಆಮೇಲೆ ಬತ್ತಿ ಹಾಕಿ, ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಆದ್ದರಿಂದ ಎಣ್ಣೆ ಹಾಕಿ ಬತ್ತಿ ಹಾಕಿ, ಅದಾದ ನಂತರ 2 ಜೋಡಿ ದೀಪವನ್ನು ಜೊತೆಗೆ ಇಡಬೇಕು. ತಟ್ಟೆಯಲ್ಲಿ ಇಡಬೇಕು ಅಥವಾ ಮಣೆ ಮೇಲೆ ಇಡಬೇಕು. ಅದಕ್ಕೆ ಅಕ್ಕಿ ಹಾಕಿಡೋದು ಇದೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಮಣೆ ಮೇಲೆ ಇಡೋದಿದ್ರೆ ಅಲ್ಲಿ ಒಂದು ಪುಟ್ಟು ರಂಗೋಲಿ ಬಿಟ್ಟು ಆ ಮಣೆ ಮೇಲೆ ಕೂಡಿಸಿ, ಇಲ್ಲ ತಟ್ಟೆಯಲ್ಲಿ ಇಡೋದಿದ್ರು ಒಂದು ಪುಟ್ಟು ಅಕ್ಕಿ ಹಿಟ್ಟಿಂದ ರಂಗೋಲಿಯನ್ನು ಬಿಟ್ಟು ಆ 2 ದೀಪವನ್ನು ಇಟ್ಟು, ಆ 2 ದೀಪಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ, ಅದಕ್ಕೆ ಅಂಗದಾರ ಅಂತ ಒಂದು ಮಾಡ್ತೀವಿ. ಅಂಗದಾರ ಅಂದರೆ 9 ಎಳೆ ದಾರ. ಆ ದಾರವನ್ನು ಮಾಡಿ ಅದಕ್ಕೆ ಹಾಕುವಂಥ, 2 ದೀಪಕ್ಕೆ ಸೇರಿಸಿ ಹಾಕುವಂಥದ್ದು. ಅಂದರೆ ಕಟ್ಟಬೇಕಂದ್ರೆ ಕಟ್ಟೋದೇನು ಅವಶ್ಯಕತೆ ಇಲ್ಲ, ಸುಮ್ಮನೆ ಅದರ ಮೇಲೆ ಹಾಕೋದು. ಗೆಜ್ಜೆ ವಸ್ತ್ರ ಹಾಕ್ತೀವಲ್ಲ, ಅದೇ ರೀತಿಯಾಗಿ. ಅದಾದಮೇಲೆ 2ಕ್ಕೂ ಗೆಜ್ಜೆ ವಸ್ತ್ರ ತುಂಬ ಮುಖ್ಯ. ಗೆಜ್ಜೆ ವಸ್ತ್ರ ಹಾಕಬೇಕು. ಮದುವೆ ಆಗಿರುವಂಥವರು ನಾವು ಎಷ್ಟು ಎಳೆ ದಾರ ಮಾಡ್ಕೋಬೇಕು, ಎಷ್ಟು ಗಂಟು ಹಾಕೋಬೇಕು ಅನ್ನೋದು ಮುಖ್ಯ. 16 ಎಳೆ ದಾರ, 16 ಗಂಟು ಮದುವೆ ಆಗಿರುವಂಥವರು. ಮದುವೆ ಆಗದೇ ಇರುವಂಥವರು 9 ಎಳೆ ದಾರ, 9 ಗಂಟು. ಇದನ್ನು ಹಾಕಿ ಈ 2ನ್ನೂ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ ಆ ಜ್ಯೋತಿರ್ಭೀಮೇಶ್ವರ ದೀಪವನ್ನು ಗಂಡ ಹೆಂಡತಿ ಇಬ್ಬರು ಸೇರಿ ಹಚ್ಚೋದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ಹೆಂಡತಿ ಹಚ್ಚಿ ದೀಪಕ್ಕೆ ಪೂಜೆ ಮಾಡಬೇಕು. ಶಿವ ಅಷ್ಟೋತ್ರ ಹೇಳಿ ಆ ಜ್ಯೋತಿರ್ಭೀಮೇಶ್ವರನಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡೋದು, ಅಥವಾ ಯಾವುದೇ ಒಂದು ಪತ್ರೆಗಳು ಪುಷ್ಪಗಳಿಂದ ಪೂಜೆ ಮಾಡಿ ಮತ್ತೆ ಧೂಪ, ದೀಪ, ನೈವೇದ್ಯ. ಧೂಪ ಅಂದರೆ ಹುತ್ಕಡ್ಡಿ, ಸಾಂಬ್ರಾಣಿ ಈ ರೀತಿ. ಅದಾದಮೇಲೆ ದೀಪ ಅಂದರೆ ಮಂಗಳಾರತಿ. ಅದಾದಮೇಲೆ ನೈವೇದ್ಯ ಅಂದರೆ ಯಾವುದು ಗೋಧಿಯಿಂದ ಮಾಡಿರುವಂತಹ ನೈವೇದ್ಯ ಉತ್ತಮ, ಒಳ್ಳೆಯದು.
ಅಥವಾ ಯಾವುದಾದ್ರೂ ಪರವಾಗಿಲ್ಲ. ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಯಾವುದಾದ್ರೂ ನೈವೇದ್ಯ ಮಾಡಿ ಮತ್ತೆ ಮಂಗಳಾರತಿ ಮಾಡಿ ಪೂಜೆಯನ್ನು ಮುಗಿಸಿ ಆ ಒಂದು ದಾರವನ್ನು ಮಾಡಿರ್ತೀರಲ್ಲ, ಗೆಜ್ಜೆ ವಸ್ತ್ರ ಅಂಗದಾರ ಎಲ್ಲ ಹಾಕಿರಬೇಕು ದೇವರಿಗೆ. ನೀವು ಕೈ ಕಟ್ಕೊಳ್ಳೋಕ್ಕೆ ದಾರ ಮಾಡಿರ್ತೀರಲ್ಲ, ಅದು ಗಂಡಸರಿಗೆ ಅಂದರೆ ಹೆಣ್ಣು ಮತ್ತು ಗಂಡ ಹೆಂಡತಿ ಇಬ್ರಿಗೂ 16 ಎಳೆ ದಾರ 16 ಗಂಟು, ಮದುವೆ ಆಗದೇ ಇರುವಂಥವರಿಗೆ 9 ಎಳೆ ದಾರ 9 ಗಂಟನ್ನು ಮಾಡಿ ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡಿರಬೇಕು. ಅದಾದ ನಂತರ ನೀವು ಪತಿಗೆ ಪೂಜೆಯನ್ನು ಮಾಡುವಂಥದ್ದು. ಪತಿಯ ಪೂಜೆ ಮಾಡಲೇಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಆದರೆ ಅವರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು ಮುಖ್ಯ. ಪೂಜೆ ಮಾಡೋದಾದರೆ ಹೇಗೆ ಮಾಡಬೇಕು ಅಂತ ಅಂದರೆ, ಗಂಡನನ್ನು ಕೂಡಿಸಿ ಅವರು ಕೂಡ ಆದಷ್ಟು ಪಂಚೆಯನ್ನು ಉಟ್ಕೊಳ್ಬೇಕು. ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳೋದು, ಕೆಲವರು ಇನ್ನಿತರ ವಸ್ತ್ರವನ್ನು ಹಾಕ್ಕೊಂಡು ಕೂತ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಆದಷ್ಟು ಅವರು ಪಂಚೆಯನ್ನು ಹಾಕ್ಕೊಂಡು ಶಲ್ಯವನ್ನು ಹಾಕ್ಕೊಂಡು ಚೆನ್ನಾಗಿ ಅವರು ಕೂಡ ಅಲಂಕಾರ ಮಾಡಿಕೊಂಡು ಅವರು ಕೂತ್ಕೊಳ್ಬೇಕು. ಉತ್ತರ ಮುಖಕ್ಕೆ ಅಂದರೆ ಉತ್ತರದ ಮುಖಕ್ಕೆ, ನಂದಿ ಬಾಗಿಲು ಇರುತ್ತಲ್ಲ ಆ ಮುಖಕ್ಕೆ ಉತ್ತರದ ದಿಕ್ಕಿಗೆ ಅಥವಾ ಸೂರ್ಯ ಹುಟ್ಟೋ ದಿಕ್ಕಿಗೆ ಪೂರ್ವದ ದಿಕ್ಕಿಗೆ ಅವ್ರನ್ನ ಕೂಡಿಸಿ ನೀವು ಪೂಜೆ ಮಾಡುವಂಥದ್ದು. ಪೂಜೆ ಮಾಡೋದು ಅಂತ ಅಂದರೆ ಒಂದು ತಟ್ಟೆಯನ್ನು ಇಟ್ಟು, ಆದಷ್ಟು ನೀವು ಒಂದು ತಟ್ಟೆಯನ್ನು ಇಟ್ಟಿದ ಮೇಲೆ ಅಲ್ಲಿ ಅವ್ರ ಪಾದವನ್ನು ತೊಳೆದಾದ ಮೇಲೆ ನೀವು ಆ ಪಾದವನ್ನು ಒರೆಸಿ ಮತ್ತೆ ತಟ್ಟೆಯಲ್ಲೇ ಇಡೋ ಅಂಥದ್ದು ಮಾಡಬೇಡಿ. ಒಂದು ಮಣೆ ಮೇಲೆ ಇಡಿ, ತಟ್ಟೆಯಲ್ಲಿ ಇಟ್ಟರೂ ಪರವಾಗಿಲ್ಲ, ಆದರೆ ನೀರು ಜೊತೆಲೇ ಇಡುವಂಥದ್ದು ಮಾಡಬೇಡಿ. ಆ ಪಾದಕ್ಕೆ ವಿಭೂತಿಯನ್ನು ಹಚ್ಚಬೇಕು. ಮೊದಲು ವಿಭೂತಿಯನ್ನು ಹಚ್ಚಿ ಒಂದು ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂವು, ಯಾವುದಾದ್ರೂ ಹೂವು, ತುಳಸಿ ಬಿಲ್ವಪತ್ರೆ ಬಿಟ್ಟು ಬೇರೆ ಯಾವುದಾದ್ರೂ ನೀವು ಹೂವನ್ನು ಇಡ್ಬೋದು. ಇಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು. ಅವರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಅದಲ್ದಂಗೆ ಕೆಲವರು ಇನ್ನು ಊದ್ಕಡ್ಡಿ, ಮಂಗಳಾರತಿ, ಕರ್ಪೂರ, ನೈವೇದ್ಯ ಇದೆಲ್ಲ ಮಾಡ್ತಾರೆ. ಇದೆಲ್ಲ ಖಂಡಿತವಾಗ್ಲೂ ಎಲ್ಲೂ ಇಲ್ಲ. ನೀವು ಮಾಡಬೇಕು ಅಂತ ಇಚ್ಛೆ ಇದ್ದರೆ ಆ ಊದ್ಕಡ್ಡಿ, ಮಂಗಳಾರತಿ, ಕರ್ಪೂರ ಎಲ್ಲ ಮಾಡಬಹುದು. ಆದರೆ ಅದು ಶಾಸ್ತ್ರದಲ್ಲಿ ಊದ್ಕಡ್ಡಿ ಮಾಡೋದು, ಮಂಗಳಾರತಿ ಮಾಡೋದು ಎಲ್ಲ ಅದರಲ್ಲಿ ಏನೂ ಇಲ್ಲ. ಆದ್ದರಿಂದ ಪರವಾಗಿಲ್ಲ, ನೀವು ಮಾಡೋಗಿದ್ರೆ ಪೂಜೆಯನ್ನು ಮಾಡಿಕೊಳ್ಬೋದು. ಜೊತೆಗೆ ನೀವು ಅವರ ನಮಸ್ಕಾರವನ್ನು ಮಾಡಬೇಕು. ಅವರು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದವನ್ನು ಮಾಡಿದ ನಂತರ ಮುಖ್ಯವಾಗಿ ನಿಮ್ಮ ಸೆರಗಿನ ತುದಿಗೆ ಅವರು ದುಡ್ಡನ್ನು ಕೊಡಬೇಕು. ದುಡ್ಡು ಎಷ್ಟು? 1 ರೂಪಾಯಿ, ಮುಖ್ಯವಾಗಿ 1 ರೂಪಾಯಿ. ಅವರು 11 ರೂಪಾಯೇ ಕೊಡಲಿ, 101 ರೂಪಾಯೇ ಕೊಡಲಿ, 51 ಕೊಡಲಿ, 1001 ಕೊಡಲಿ, ಎಷ್ಟಾದರೂ ಕೊಡಲಿ, ಆದರೆ 1 ರೂಪಾಯಿ ಅನ್ನೋದು ಮುಖ್ಯ. 1 ರೂಪಾಯಿ ಯಾಕೆ ಮುಖ್ಯ ಅಂತ ಮುಂದೆ ಆ 1 ರೂಪಾಯಿದೇ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. 1 ರೂಪಾಯಿಯನ್ನು ಕೊಡುವಂಥದ್ದು ಮುಖ್ಯ. ಆ ದುಡ್ಡನ್ನು ಕಟ್ಟಿ, ಅಂದರೆ 11 ರೂಪಾಯಿ, 51 ರೂಪಾಯಿ, 501 ರೂಪಾಯಿ, 1001 ರೂಪಾಯಿ, ಆ ಥರ ನಿಮ್ಮ ಇಷ್ಟ. ಆದರೆ 1 ರೂಪಾಯಿ ಮುಖ್ಯ. 1 ರೂಪಾಯಿ ಇಟ್ಕೊಳ್ಳೋಣ. ಈಗ 1 ರೂಪಾಯಿನ ಸೆರಗು ತುದಿಗೆ ಕಟ್ಟಿಸ್ಕೊಂಡು ಅವರ ಆಶೀರ್ವಾದವನ್ನು ತಗೊಂಡು ಅವ್ರ ಹತ್ರ ನೀವು ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡು, ಈಗ ಇನ್ಸ್ಟಾಗ್ರಾಮಲ್ಲಿ ಹೊಸ್ದಾಗಿ ಬಂದಿರುವಂಥದ್ದು ಏನಪ್ಪ ಅಂದರೆ, ಒಂದು ಮೊಳ ಮಲ್ಲಿಗೆ ಹೂವನ್ನು ಪಾದಕ್ಕೆ ಹಾಕ್ಬಿಟ್ಟು ಆ ಪಾದಕ್ಕೆ ಹಾಕಿರೋ ಹೂವನ್ನು ಎತ್ಕೊಂಡು ಅವ್ರು ಮುಡ್ಕೊಳ್ಳುವಂಥದ್ದು. ಇದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಹೂವನ್ನು ಕಿತ್ತಿ ಪುಡಿ ಮಾಡಿಬಿಟ್ಟು ಕಾಲಿಗೆಲ್ಲ ಉದುರಿಸ್ಬಿಡುವಂಥದ್ದು. ಇದೆಲ್ಲ ಖಂಡಿತವಾಗ್ಲೂ ಹೂವು ಎಂದು ಕಿತ್ತಿ ಹಾಕಬಾರ್ದು. ಅದರಿಂದ ಆ ಕಿತ್ತಿ ಹಾಕೋದು ಇದೆಲ್ಲ ಮಾಡಬೇಡಿ. ಪಾದವನ್ನು ತೊಳೆದು ಅದಕ್ಕೆ ವಿಭೂತಿ ಹಚ್ಚಿ, ಅರಿಶಿನ ಕುಂಕುಮ ಹಚ್ಚಿ, ನಮಸ್ಕಾರ ಮಾಡಿಕೊಂಡು, ಅಕ್ಷತೆ ಹಾಕಿಸ್ಕೊಂಡು, ಅರಿಶಿನ ಕುಂಕುಮ ನೀವು ಹಚ್ಚಿಸ್ಕೊಂಡು, ಸೆರಗಿಗೆ 1 ರೂಪಾಯಿ ಕಾಣಿಕೆಯನ್ನು ಕಟ್ಟಿಸ್ಕೊಂಡು, ನೀವು ಅವ್ರಿಗೆ ಸಿಹಿ ತಿನ್ನಿಸಿ, ಅವರು ನಿಮಗೆ ಸಿಹಿ ತಿನ್ನಿಸಿ. ಇಷ್ಟೇ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಜ್ಯೋತಿರ್ಭೀಮೇಶ್ವರ ಪೂಜೆ. ಇದಾದ ಮೇಲೆ ಪತಿಯ ನಮಸ್ಕಾರ. ಇಷ್ಟೇ ಇರೋದು. ಪತಿಗೆ ಪೂಜೆ ಮಾಡೋದು, ಪತಿಯನ್ನೇ ದೇವ್ರು ಮಾಡಿ ಪತಿಯನ್ನು ದೇವ್ರ ರೀತಿಯಲ್ಲೇ ನೋಡಬೇಕು. ಆದರೆ ಈ ರೀತಿ ಕರ್ಪೂರ ಹಚ್ಚೋದು, ಮಂಗಳಾರತಿ ಮಾಡೋದು ಇದೆಲ್ಲ ಏನೇನೋ ಮಾಡ್ತಾರಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ. ಇದಿಷ್ಟು ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡುವಂತಹ ವಿಧಾನ. ಇದಿಷ್ಟನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಜ್ಯೋತಿರ್ಭೀಮೇಶ್ವರ ವ್ರತವನ್ನು, ಪೂಜೆಯನ್ನು, ಆ ಪುಸ್ತಕ ಎಲ್ಲ ಇದೆ, ಆ ಕಥೆಯನ್ನೆಲ್ಲ ಓದಬೇಕು. ಅದೆಲ್ಲರೂ ಮಾಡೋಕೆ ಆಗೋದಿಲ್ಲ. ವ್ರತ ಇರೋರು ಮಾತ್ರ ಅದನ್ನು ಮಾಡ್ತಾರೆ.
ಕನಿಷ್ಠ ಪಕ್ಷ ನೀವು ಪೂಜೆಯನ್ನು ಮಾಡಿಕೊಂಡು ಅದಾದ ನಂತರ ಪತಿಯಿಂದ ಆಶೀರ್ವಾದವನ್ನು ಪಡೆಯುವಂಥದ್ದು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನನ್ನದು ಇರ್ಬೋದು. ಅದೆಲ್ಲವೂ ಇದ್ದಲ್ಲಿ, ಗೊತ್ತಿಲ್ಲದೆ ಇದ್ದಲ್ಲಿ ಕಮೆಂಟ್ ಮಾಡಿ. ಯಾವುದೇ ಒಂದು ಕಮೆಂಟ್ ಕೂಡ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಯಾವುದಾದ್ರೂ ಇದರಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಎಲ್ಲರಿಗೂ ಆ ಒಂದು ಜ್ಯೋತಿರ್ಭೀಮೇಶ್ವರ ಶಿವ ಪಾರ್ವತಿ ನಿಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ.